ಅಂದು ಅಪ್ಪು ವಿರುದ್ಧ ಅಬ್ಬರ, ಇಂದು ತಂಡ ಹೊಡಿತಾ ಇದ್ದಾರೆ. ಬಾಯಿಗೆ ಬಂದಂತೆ ನಿಂದಿಸಿದ್ದ ಕನಕಪುರ ಶ್ರೀನಿವಾಸ್ ಅವತ್ತು ಅಪ್ಪು ವಿರುದ್ಧ ಅಬ್ಬರಿಸಿದ್ರು. ಇವತ್ತು ಫುಲ್ ತಂಡ. ಬಾಯಿಗೆ ಬಂದಂತೆ ನಿಂದಿಸಿದ್ದ ಕನಕಪುರ ಶ್ರೀನಿವಾಸ್ ಇವತ್ತು ಬಹಳ ಸೈಲೆಂಟ್ ಆಗಿದ್ದಾರೆ. ಅಂದ್ ಹೇಳಿದ್ದು ನಿಜಾನ? ಇವತ್ತಿಂದು ನಿಜಾನ? ಯಾವುದು ಸತ್ಯ, ಯಾವುದು ಸುಳ್ಳು? ನನಗೆ ಮೋಸ ಮಾಡಿದವರು ಇದ್ದಾರಾ? ಇವತ್ತು ಮೋಸ ಮಾಡಿದ್ರು, ದೇವರು ಕರೆದುಕೊಂಡ. ನನ್ನಿಂದ ಕನ್ನಡಕ್ಕೆ ಒಬ್ಬ ಹೀರೋ ಬಂದ. ಹೀಗಂತ ಅಪ್ಪು ಬಗ್ಗೆ ಬಾಯಿಗೆ ಬಂದಂತೆ ಕನಕಪುರ ಶ್ರೀನಿವಾಸ್ ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಅಂದು ಅಪ್ಪು ಬಾಯಿಗೆ ಬಂದಂತೆ ನಿಂದಿಸಿ ಇದೀಗ ಉಲ್ಟಾ ಹೊಡಿತಾ ಇದ್ದಾರೆ. ಪುನೀತ್ ದೇವರಿದ್ದಂತೆ ಮೇಲೆ ದೇವರಾಗಿಯೇ ಇರ್ತಾರೆ ಅಂತ ಉಲ್ಟಾ ಹೊಡಿತಾ ಇದ್ದಾರೆ. ನಟ ಶಿವಣ್ಣ ನಮಗೆ ತುಂಬಾ ಸಹಾಯ ಮಾಡಿದ್ದಾರೆ. ಏನೋ ಗೊತ್ತಿಲ್ಲದೆ ಮಾತನಾಡಿದ್ದೇನೆ, ದಯವಿಟ್ಟು ಕ್ಷಮಿಸಿ. ಪುನೀತ್ ಅಭಿಮಾನಿಗಳು ನನ್ನ ದಯವಿಟ್ಟು ಕ್ಷಮಿಸಬೇಕು ಅಂತ ಮನವಿ ಮಾಡ್ಕೊಂಡಿದ್ದಾರೆ. ಕ್ಷಮಿಸಿ ಅಂತ ಪರಿಪರಿಯಾಗಿ ಕನಕಪುರ ಸೀನಾ ಬೇಡ್ಕೊಂಡಿದ್ದಾರೆ. ಕನಕಪುರ ಸೀನಪ್ಪ, ನಿಮ್ಮ ಮಾತುಗಳಲ್ಲಿ ಯಾವುದು ಸತ್ಯ, ಯಾವುದು ಸುಳ್ಳು? ಅಂದು ಹಂಗೆಲ್ಲ ಬೈದು ಇವತ್ತ್ಯಾಕೆ ತಪ್ಪಾಯ್ತು ಅಂತಿರೋದು? ಹಾಗಾದ್ರೆ ಅಭಿಮಾನಿಗಳಿಗೆ ಹೆದರಿದ್ರ? ಅಂದು ಯಾವ ಮತ್ತಲ್ಲಿ ನಾಲಿಗೆ ಹರಿಬಿಟ್ಟಿದ್ರಿ ಕನಕಪುರ ಶ್ರೀನಿವಾಸ್ ಅವರೇ? ಅದಕ್ಕೆ ನೀವು ಉತ್ತರವನ್ನ ಕೊಡಬೇಕಾಗತ್ತೆ. ಅಂದು ಅಪ್ಪು ವಿರುದ್ಧ ಅಬ್ಬರಿಸಿದ್ರು, ಆದ್ರೆ ಇವತ್ತು ಮಾತ್ರ ಫುಲ್ ಸೈಲೆಂಟ್ ಆಗಿದ್ದಾರೆ. ಬಾಯಿಗೆ ಬಂದಂತೆ ಕನಕಪುರ ಶ್ರೀನಿವಾಸ್ ಅವರು ಅಪ್ಪು ವಿರುದ್ಧವಾಗಿ ನಿಂದನೆ ಕೂಡ ಮಾಡಿದ್ರು, ಮೋಸ ಮಾಡಿದ್ರು. ನನಗೆ ಮೋಸ ಮಾಡಿದವ್ರು ಇವತ್ತು ಇದ್ದಾರಾ? ದೇವ್ರು ಕರ್ಕೊಂಡ್ಬಿಟ್ರು, ನನ್ನಿಂದ ಕನ್ನಡಕ್ಕೊಬ್ಬ ಹೀರೋ ಬಂದ. ಹೀಗಂತ ಅಪ್ಪು ಬಗ್ಗೆ ಬಾಯಿಗೆ ಬಂದಂತೆ ಮಾತನಾಡಿದ್ರು. ಅದು ನನಗೆ ಮೋಸ ಇದಾರೆ ಇವತ್ತು. ಇಲ್ಲ, ದೇವ್ರು ಕರ್ಕೊಂಡ. ನಿನ್ ಮೋಸ್ಕರ ಬಾ ಮೇಲೆ, ನಿನ್ನಿಂದ ಅನುಕೂಲ ಆಗಲ್ಲ. ನಿನ್ ಬಾ ಮೇಲೆ ದೇವ್ರು ಕರ್ಕೊಂಡ. ಇಲ್ಲಿ ಅದು ಒಳ್ಳೇದ್ ಮಾಡಿ, ಎಲ್ಲರೂ ಒಳ್ಳೇದ್ ಮಾಡಿ. ನಮ್ಗೆ ಅಷ್ಟಾಗಿ ಹೊಟ್ಟೆ ಉಸಿದ್ದಾರೆ. ಅವಾಗ ದುಡ್ಡು ಅಂದ್ರೆ ಮೂಟೆ ಮೂಟೆ ತಗೊಂಡೋಗಿ ಕೊಟ್ಟಿದ್ದೀನಿ ದುಡ್ಡು. ಇವಾಗ ದುಡ್ಡು ಕೊಡಿ ಸ್ವಾಮಿ. ನಾವು ಪಿಕ್ಚರ್ ಮಾಡಿ ದುಡ್ಡು ಕೊಟ್ಟು ಸತ್ತಾಗಿದ್ದಾರೆ. ಅವ್ರ ಆಸ್ತಿ ಇದೆ, ಮನೆ ಇದೆ, ಮಠ ಇದೆ, ಬಾಡಿಗೆ ಬರ್ತದೆ, ರೆಂಟ್ ಬರ್ತದೆ. ನಮ್ಗೆ ಕೆಟ್ಟೋಗಿದ್ದೀವಿ, ದುಡ್ಡು ಕೊಡಿ ಅಂದ್ರೆ. ಯಾಕೆ ಮಯೂರ ಇನ್ನ ಬರ್ತವ್ರೆ, ಸ್ವಾಮಿ ಬರ್ತವ್ರೆ, ವಜಲ್ಪುರಿ ಸ್ವಾಮಿ ಬರ್ತವ್ರೆ, ಗೊತ್ತಿಲ್ಲ. ಕುಮಾರ್ ಬರ್ತವ್ರೆ, ಗೊತ್ತಿಲ್ಲ. ಯಾರು ಬಂದು ಅವರು ಕನಕಪುರ ಶ್ರೀನಿವಾಸ್ ಅವರು ಅವತ್ತು ಮೂಟೆ ಮೂಟೆ ದುಡ್ಡು ಕೊಟ್ಟವ್ರೆ. ಮತ್ತು ಒಬ್ಬ ನನ್ನ ಮಗ ಬಂದಿಲ್ಲ, ಅವರೆಲ್ಲ ಕೊಟ್ಟವ್ರೆ. ಅವಾಗಿಲ್ಲ ಒಬ್ಬ ಪೊಲೀಸ್ ನಮ್ ದೇವರೇ ಅವರು. ನನ್ನ ಜೊತೆ ಸಿನಿಮಾ ಮಾಡೋ ಮುಂಚೆಯಿಂದಾನು ಅವ್ರ ಜೊತೆ ನನ್ಗೆ ವಹಿವಾಟಿದೆ. ಅದು ಮುಂಚೆಯಿಂದಾನು ಕನಕಪುರ ಬರ್ತಾ ಇದ್ರು. ಏನೋ ಮೊನ್ನೆ ಕಾಟನ್ಪೇಟೆ ಗೇಟಲ್ಲಿ ಒಂದು ಮಯೂರ ಅಂತ ಪಿಕ್ಚರ್ ಓಪನ್ ಮಾಡಿದ್ದೆ. ಅದು ಸಿನಿಮಾ ಆಗಿಲ್ಲ, ಕಾರಣಾಂತರದಿಂದ ದೇವ್ರನ್ನ ನನ್ನ ದುಡ್ಗೋಸ್ಕರ ತಗೊಂಡ್ಬಿಟ್ರ ಅಂತ ಹೇಳಿದೆ. ದಯವಿಟ್ಟು ನೀವು ಹೇಳ್ಕೊಡಿ, ನನ್ನ ಸಂಶಯ ಮಾತನಾಡಿ ಇವತ್ತು ವಾಪಸ್ ತಗೋತಾ ಇದ್ದೀನಿ. ಅವ್ರು ದೇವರಾಗಿ ಬೇರೆ ದೇವರಾಗಿ ಇರ್ತಾರೆ ಅನ್ಕೊಂಡಿದ್ದೀನಿ. ಹಂಗೆ ಇರ್ಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಶಿವರಾಜ್ ಕುಮಾರ್ ಇರ್ಬೋದು, ಅವ್ರು ನಮ್ಗೆ ಎಷ್ಟೋ ಸಹಾಯಗಳು ಮಾಡಿದ್ದಾರೆ. ನಮ್ಮ ಸ್ಕೂಲೆಲ್ಲ ಬಂದು ಓಪನ್ ಮಾಡ್ಕೊಟ್ಟಿದ್ದಾರೆ. 5 ಸಿನಿಮಾ ಮಾಡಿದ್ದೀನಿ. ಅವ್ರು ಯಾವಾಗ ಅವ್ರ ಉಪಕಾರ, ಗೀತಮ್ಮ ಅವ್ರದ್ದು ಇರ್ಬೋದು, ಅವ್ರು ಇರ್ಬೋದು, ಅವ್ರ ಉಪಕಾರ ನಾವು ಯಾವಾಗೂ ಮರೆಯೋಂಗಿಲ್ಲ. ಏನೋ ಸಂದರ್ಭದಲ್ಲಿ ಏನೋ ಸಣ್ಣ ಪಣ್ಣ ಮಾತು ಏನಾರ, ನಾನು ಎಜುಕೇಟೆಡ್, ನಿಮ್ಗೆಲ್ಲ ಗೊತ್ತು, ನಾನು ಓದಿಲ್ಲ. ಒಂದ್ಸರಿ ಏನಿದೆ ಅದು ಹೇಳ್ಬಿಟ್ಟಿದ್ದೀನಿ. ಶಿವಣ್ಣ, ದಯವಿಟ್ಟು ನಿಮಗೆ ಕೈ ಮುದ್ದೆ ಕೊಡ್ತೀನಿ. ನಿಮ್ಮ ಪಿಕ್ಚರ್ ನಾವು ಇನ್ನೂ ಮಾಡಬೇಕು. ಇಷ್ಟೇ ಅಲ್ಲ, ಆಲ್ರೆಡಿ ನೀವು ಮಾಡಪ್ಪ ಅಂತ ಹೇಳಿದ್ದೀರಾ. ಅದು ನಾನು ಏನಾದ್ರು ತಪ್ಪಾಗಿ ಮಾತಾಡಿದ್ರೆ ದಯವಿಟ್ಟು ಸಂಸ್ಕರಿಸೋಣವ್ರೆ, ಗೀತಾಮವ್ರೆ, ನಾನು ಕೇಳ್ಕೊತೀನಿ. ಮತ್ತೊಂದು, ನಮ್ಮ ಪುನೀತ್ ರಾಜ್ಕುಮಾರ್ ಅಭಿಮಾನಿಗಳು ಎಲ್ಲರೂ, ಸಾರವಹಿಸಿ ಆಗಿರ್ಬೋದು, ಎಲ್ಲ ಇರ್ಬೋದು, ನಿಮ್ಗೇನಾರ ಪುನೀತ್ ಬಗ್ಗೆ ನಾನು ಮಾತಾಡಿದ್ರು, ನಿಮ್ಗೇನಾರ ನೋವಿಸಿದ್ರೆ ನಾನು ದಯವಿಟ್ಟು ಸಂಸ್ಕೃತಿ ತಪ್ಪಾಗಿ ಏನೋ ಅನ್ಬಿಟ್ಟಿದ್ದೀನಿ. ಹಣದ ಅವಶ್ಯಕತೆ ಇತ್ತು ನನಗೆ. ಪಿಕ್ಚರ್ ರಿಲೀಸ್ ಆಗಿಲ್ಲ, ನಿಮ್ಗೆ ಗೊತ್ತು. 2 ವರ್ಷದಿಂದ ಸಿನಿಮಾ ರಿಲೀಸ್ ಆಗ್ತಾ ಇಲ್ಲ. ಹಣ ಥಿಯೇಟರ್ ಎಲ್ಲ ಅಡ್ವಾನ್ಸ್ ಕೊಟ್ಟರೆ ಸಿನಿಮಾ ಆಗ್ತೀನಿ ಅಂತವ್ರೆ. ಅದು ಆರ್ಟಿಸ್ಟ್ ಯಾರಿಲ್ಲ. ಆ ಇಷ್ಟದಿಂದ ನನ್ನ ಸಿನಿಮಾ ರಿಲೀಸ್ ಆಗಲಿ ಅಂತ ದುಃಖದಲ್ಲಿ ಹೇಳಿದ್ದೀನಿ. ಅದು ಬಿಟ್ಟರೆ ಬೇರೆ ಇನ್ನೇನೂ ಇಲ್ಲ, ಇದೊಂದೂ ಇಲ್ಲ.